ನಾವು ತೀರ್ಮಾನ ಮಾಡಿದ್ವಿ. ವಿಶ್ವಸಂಸ್ಥೆನೂ ಕೂಡ ಅಂಬೇಡ್ಕರ್ ಅವರ 125ನೇ ಜನ್ಮ ದಿನಾಚರಣೆ ಮಾಡಿದ್ರು. ವಿಶ್ವಸಂಸ್ಥೆ ಭಾರತದ ಯಾವ ರಾಷ್ಟ್ರ ನಾಯಕನ ಜನ್ಮ ದಿನಾಚರಣೆ ಮಾಡಿಲ್ಲ. ಏನೋ 125ನೇ ಜನ್ಮದಿನ ಮಾಡಿ ಒಮ್ಮೆ ಅವರು ಅಂಬೇಡ್ಕರ್ ಅವರು ಮತ್ತು ಅವರ ಸಂವಿಧಾನವನ್ನು ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಕರೆದ್ರು. ಇನ್ನೊಮ್ಮೆ ಅವ್ರು ಏನು ಹೇಳಿದ್ರು, ಭಾರತದ ಅಂಬೇಡ್ಕರ್ ಅವರ ಜನ್ಮದಿನ ಸಂವಿಧಾನದ ಕುರಿತು, ವಿ ಹ್ಯಾವ್ ಟು ಕಮ್ ಬ್ಯಾಕ್ ಇನ್ ಈಕ್ವಾಲಿಟಿ and to mark to achieve the goal of sustainable development. ಅಸಮಾನತೆಯನ್ನು ತೊಡೆದು ನಾವು ಅಸಮಾನತೆಯನ್ನು ತೊಡೆದು ಸ್ಥಿರ ಅಭಿವೃದ್ಧಿಯ ಗೋಲಿನ ಕಡೆಗೆ ಹೋಗಬೇಕು ಅಂತ ಹೇಳಿದೆ. ನೀವು ಮಾಡ್ಬಿಡಿ ಈಗ ಅಸಮಾನತೆಯನ್ನು ತೊಡೆದು ಸ್ವಾಗತ. ಸೊ ಒಂದೆರಡು ನಿಮಿಷ ಮಾತಾಡಿ ನಾನು ಪಾಯಿಂಟ್ ಮುಖ್ಯಮಂತ್ರಿಗಳು. ಅದರಿಂದ ನಾವು ಅಸಮಾನತೆಯನ್ನು ತೊಡೆದು ಸ್ಥಿರ ಅಭಿವೃದ್ಧಿಯ ಗೋಲನ್ನು ಮುಟ್ಟೋದಕ್ಕೆ ಕಾರ್ಯಕ್ರಮಗಳನ್ನು ಹಾಕೊಡ್ಬೇಕು ಅಂತ ಹೇಳಿ ವಿಶ್ವಸಂಸ್ಥೆ 125ನೇ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಅವರ ಜನ್ಮದಿನಾಚರಣೆ ಮಾಡಿದ್ರು. ಕರ್ನಾಟಕ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಂಟರ್ನ್ಯಾಷನಲ್ ಡೇನ ಸೆಲೆಬ್ರೇಟ್ ಮಾಡೋದ್ರ ಜೊತೆಗೆ ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಾಡಿದೆ. ಯಾವುದೇ ಒಂದು ರಾಜ್ಯ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ವಿಚಾರ ಸಂಕಿರಣಗಳ ಮುಖಾಂತರ ರಾಷ್ಟ್ರ ಅಂತಾರಾಷ್ಟ್ರೀಯ ಖ್ಯಾತನ ಕರೆದು ಮಾಡಿದಂಥ ಉದಾಹರಣೆ ಇಲ್ಲ. ಸುಮಾರು 1,00,000 ಜನ ವಿದ್ಯಾರ್ಥಿಗಳು ಕರ್ನಾಟಕದ ಉದ್ದಗಲದಲ್ಲಿಗೂ ಭಾಗವಹಿಸಿದ್ರು. ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ರು. ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ರಾಜಕೀಯ ಪ್ರೇರಿತವಾದಲ್ಲ. ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ದಿ ಸಿಟಿಜನ್ಸ್ ಆಫ್ ದಿ ಕಂಟ್ರಿ ಅಬೌಟ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂಡ್ ಇಟ್ಸ್ ಸ್ಪಿರಿಟ್. ಅದು ನಮ್ಮ ಸರ್ಕಾರದ ಉದ್ದೇಶ ಅಂತ ಹೇಳಿ ಮಾಡಿ ಈ ಸಾರಿ ಮತ್ತೆ ಒಂದು ಐತಿಹಾಸಿಕ ತೀರ್ಮಾನವನ್ನು ನಮ್ಮ ಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ರು. ಎಲ್ಲ ಶಾಲಾ ಕಾಲೇಜು ವಿದ್ಯಾಲಯಗಳಲ್ಲಿ ಕಡ್ಡಾಯವಾಗಿ ಪ್ರತಿದಿನ ತಪ್ಪದೇನೆ ಸಂವಿಧಾನದ ಪೀಠಿಕೆಯನ್ನು ಓದಬೇಕು, ಓದಿ ಅರ್ಥೈಸಬೇಕು. ಪೀಠಿಕೆಯನ್ನು ಓದಿ ಅರ್ಥೈಸಬೇಕು ಅಂತ ಹೇಳಿ ಅದನ್ನು ಮಾಡಿದ್ವಿ. ಮತ್ತು ಸೆಪ್ಟೆಂಬರ್ 15ನೇ ತಾರೀಕು ಇಂಟರ್ನ್ಯಾಷನಲ್ ಡೆಮಾಕ್ರಸಿ ಡೇ. ಆವತ್ತಿನ ದಿನ ಒಂದು ಹಿಸ್ಟಾರಿಕಲ್ ಕಾರ್ಯಕ್ರಮವನ್ನು ವಿಧಾನಸೌಧ ಮುಂದೆ ರಚನೆ ಮಾಡಿ ನೀವೆಲ್ಲ ಭಾಗವಹಿಸಿದ್ರಿ, ಸಾಕ್ಷಿಗಳಾಗಿದ್ರಿ. ಅವತ್ತು ಪ್ರಪಂಚದ ಸುಮಾರು 50ಕ್ಕೂ ಹೆಚ್ಚು ರಾಷ್ಟ್ರಗಳು, ದೇಶದ 800 ಜಿಲ್ಲೆಗಳಲ್ಲಿ ಸುಮಾರು 400ಕ್ಕೂ ಹೆಚ್ಚು ಜಿಲ್ಲೆಗಳು ಒಂದು ದಿನ ಸ್ವತಃ ಮುಖ್ಯಮಂತ್ರಿಗಳೇ ಬೋಧಿಸಿದಂಥ ಸಂವಿಧಾನದ ಪೀಠಿಕೆಯನ್ನು ಒಂದು ಓದಿದ್ರು. ಸುಮಾರು 2,35,00,000 ಜನರು ವಿಶ್ವ ಪ್ರಜಾಪ್ರಭುತ್ವ ದಿನ ಆ ಒಂದು ಪೀಠಿಕೆಯನ್ನು ಓದಿಸೋ ಮುಖಾಂತರ ನಾವೇ ಒಪ್ಪಿ ಅಂಗೀಕರಿಸಿ ಅಧಿನಿಯಮಿಸಿಕೊಂಡಂಥ ಸಂವಿಧಾನವನ್ನು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾನ್ಸಿಯಸ್ ಮತ್ತು ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ತಿಳಿದು ಮಾಡಿದ್ದೀವಿ. ಇಟ್ಸ್ ಅವರ್ ಕಾನ್ಸಿಯಸ್ ಆ್ಯಂಡ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ಇಂಪ್ಲಿಮೆಂಟಿಂಗ್ ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅದನ್ನು ಮಾಡಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.